ಆಕಾಶವಾಣಿ ಬನವಾಸಿ ದೇಶದೊಳ್ ಬನವಾಸಿ ದೇಶದೊಳ್ ಬನವಾಸಿ ದೇಶದೊಳ್ ಸೊಗಯಿಸಿ ಬಂದ ಮಾಮರನೆ ಸೊಗಯಿಸಿ ಬಂದ ಮಾಮರನೆ ತಲ್ತೆಲೆ ಒಳ್ಳಿಯ ಪೂತ ಜಾತಿ ಸಂಪಗೆಯೇ ಕುಕಿಲ್ವ ಕೋಗಿಲೆಯೇ ಕಲ್ತೆಲೆ ಒಳ್ಳಿಯ ಪೂತ ಜಾತಿ ಸಂಪಗೆಯೇ ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ನಲ್ಲರೋಳ್ ಮೊಗಂ ಪಾಡುವ ತುಂಬಿಯೇ ನಲ್ಲರೋಳ್ ಮೊಗಂ ನಲ್ಲರೋಳ್ ಮೊಗಂ. ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ಕನ್ನಡ ಕವಿಕಾವ್ಯ ಪರಂಪರೆ ಕುರಿತ ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮಹಾಕವಿ ರನ್ನ ಹಾಗೂ ದುರ್ಗಸಿಂಹ ಅವರನ್ನು ಪರಿಚಯ ಮಾಡಿಕೊಡುತ್ತಾರೆ ಕಾರ್ತಿಕ್ ಸತ್ಯನಾರಾಯಣ. ವ್ಯಾಕರಣ, ಛಂದಸ್ಸು, ಪುರಾತತ್ವ, ಭಾಷಾಶಾಸ್ತ್ರ, ಸಂಗೀತ ಹೀಗೆ ನಾನಾ ವಿಷಯಗಳ ಅಧ್ಯಯನ ಮಾಡಿರುವ ಕಾರ್ತಿಕ್ ಸತ್ಯನಾರಾಯಣ ಅವರಿಗೆ ವಸ್ತುನಿಷ್ಠ ಸ್ವತಂತ್ರ ಸಂಶೋಧನೆಯಲ್ಲಿ ವಿಶೇಷ ಒಲವು. ಈಗಾಗಲೇ 4 ವಿವಿಧ ಪುಸ್ತಕಗಳನ್ನು ಪ್ರಕಟಿಸಿರುವ ಕಾರ್ತಿಕ್ ಅವರು ತಮ್ಮ 150ಕ್ಕೂ ಹೆಚ್ಚು ಲೇಖನಗಳಿಂದ ಚಿರಪರಿಚಿತರಾಗಿದ್ದಾರೆ. ಹಲವು ಪ್ರಶಸ್ತಿಗಳು ಕೂಡ ಅರಸಿ ಬಂದಿವೆ. ಕಿರಿಯ ವಯಸ್ಸಿನಲ್ಲಿಯೇ ಹಿರಿದಾದ ಸಾಧನೆ ಕಾರ್ತಿಕ್ ಅವರದ್ದು. ಗಮಕ ವಾಚನ ಮಾಡುತ್ತಾರೆ ಸುಮಾ ಪ್ರಸಾದ್ ಹಾಗೂ ಅನುಪಮಾ ಅರವಿಂದ್. ಕೇಳುಗರಲ್ಲಿ ಕೋರಿಕೆ, ಕಾರ್ಯಕ್ರಮವನ್ನು ಗಮನವಿಟ್ಟು ಕೇಳಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಸರಿ ಉತ್ತರ ಕಳುಹಿಸಿದವರಿಗೆ ಸೂಕ್ತ ಬಹುಮಾನವಿರುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಮಕ ಶಂಕರ ಪ್ರತಿಷ್ಠಾನ, ಬೆಂಗಳೂರು. ಹಿರಿಯ ಕವಿ ಗಮಕಿ ಆರ್ ಶಂಕರನಾರಾಯಣ ಅವರ 90ನೆಯ ಜನ್ಮದಿನದ ಸ್ಮರಣೆಯಲ್ಲಿದೆ ಬೆಂಗಳೂರಿನ ಗಮಕಶಂಕರ. ಉದ್ಯೋಗಿಯಾಗಿ ಉದ್ಯಮದಲ್ಲಿ ಕನ್ನಡದ ಕಂಪು ಹೊರಿಸಿದವರು ಆರ್ ಶಂಕರನಾರಾಯಣ್. ಅನ್ಯ ಭಾಷಿಗರಿಗೂ ಕನ್ನಡ ಕಲಿಸಿ ಪ್ರೋತ್ಸಾಹಿಸಿದ ಅನನ್ಯ ಭಾಷಾ ಪ್ರೇಮಿ. ತಮ್ಮದೇ ಕಾವ್ಯ ಪ್ರಚಾರ ಮಂಡಳಿಯಿಂದ 25 ವರ್ಷ ಕನ್ನಡ ಸಾಹಿತ್ಯ ಪ್ರಚಾರ. ಭೀಮಸೇನ ವಿಜಯ, ಸೀತಾದರ್ಶನಂ ಸೇರಿದಂತೆ 19ಕ್ಕೂ ಹೆಚ್ಚು ಕಾವ್ಯಗಳ ಕರ್ತೃ ಕರ್ನಾಟಕ ಕಲಾಶ್ರೀ ಆರ್ ಶಂಕರನಾರಾಯಣ್. ಅವರ ಸ್ಮರಣೆಯಲ್ಲಿ ಆರಂಭವಾದ ಗಮಕಶಂಕರ ಶ್ರೇಷ್ಠ ಸಾಹಿತ್ಯ ಪರಂಪರೆಯನ್ನ ಸಾಂಸ್ಕೃತಿಕ ಲೋಕಕ್ಕೆ ತಲುಪಿಸಲು ಕಂಕಣಬದ್ಧವಾಗಿದೆ. ಕನ್ನಡದ ಕಂಪು ಪಸರಿಸುವಲ್ಲಿ ಆಕಾಶವಾಣಿಯೊಂದಿಗೆ ಕೈಜೋಡಿಸಿದೆ. ಕನ್ನಡ ಸಾಹಿತ್ಯದಲ್ಲಿ 10ನೆಯ ಶತಮಾನ ಒಂದು ಪ್ರಮುಖವಾದ ಕಾಲಘಟ್ಟವಾಗಿದೆ. ಈ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯದ ಚಿರವಿನೂತನ ಕೃತಿಗಳು ರಚಿತವಾದವು. ಇವುಗಳಲ್ಲಿ ಕನ್ನಡ ರತ್ನತ್ರಯರಾದ ಪಂಪ, ಪೊನ್ನ, ರನ್ನರ ಕೃತಿಗಳು ಅತ್ಯಂತ ಪ್ರಮುಖವಾದವು. ಈ ಕವಿತ್ರಯರಲ್ಲಿ ರನ್ನಕವಿ ಬಹಳ ಮುಖ್ಯ. ಈತ ಹುಟ್ಟಿದ್ದು ಕ್ರಿಸ್ತಶಕ 949ರಲ್ಲಿ ಇಂದಿನ ಬಾಗಲಕೋಟೆ ಜಿಲ್ಲೆಯ ಜಮುಖಂಡಿ ತಾಲೂಕಿನ ಮುದವಳಲು, ಈಗಿನ ಮುಧೋಳ. ಇವರದು ಬಳೆಗಾರ ವಂಶ. ಅಣ್ಣಂದಿರು ಬಳೆಗಾರ ಕಸುಬನ್ನೇ ಹಿಡಿದರು. ಈ ಕಿರಿತಮ್ಮ ಮಾತ್ರ ಸಾಹಿತ್ಯವಲ್ಲವೆಯ ಕೈ ಹಿಡಿದು ಕವಿಚಕ್ರವರ್ತಿಯಾದ. ಕಲ್ಯಾಣದ ಚಾಲುಕ್ಯರ ದೊರೆ 2ನೆಯ ತೈಲಪ್ಪ ಮತ್ತೆ ಇರುವ ಬೆಡಂಗ ಸತ್ಯಾಶ್ರಯನ ಆಸ್ಥಾನಿಕನಾಗಿ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಎನ್ನುವ ಕಾವ್ಯವನ್ನೂ ರಚಿಸಿದ್ದಾನೆ. ಜೊತೆಗೆ ರನ್ನನಿಘಂಟು ಎನ್ನುವ ಹೆಸರಿನ ಒಂದು ಪುಟ್ಟ ನಿಘಂಟನ್ನು ಕೂಡ ರಚಿಸಿದ್ದಾನೆ. ಗದಾಯುದ್ಧದಲ್ಲಿ ವೀರರಸ ಎನ್ನುವುದು ತುಂಬಿ ತುಳುಕಾಡ್ತಾ ಇದೆ. ಇದು ಹಾಗೆ ನೋಡಕ್ ಹೋದ್ರೆ ಧಾರ್ಮಿಕ ಕಾವ್ಯವಲ್ಲ, ಇದು ಲೌಕಿಕ ಕಾವ್ಯ. ಕಲ್ಯಾಣದ ಚಾಲುಕ್ಯರ ಇರುವ ಬೆಡಂಗ ಸತ್ಯಾಶ್ರಯನನ್ನ ಭೀಮನೊಡನೆ ಸಮೀಕರಿಸಿಕೊಂಡು ಮೇಳೈಸಿಕೊಂಡು ತನ್ನ ಕಾವ್ಯವನ್ನು ರಚಿಸಿದ್ದಾನೆ. ಇವುಗಳಲ್ಲಿ ಹೆಚ್ಚು ಇರೋದೇ ಭೀಮನ ವರ್ಣನೆ. ಆದರೆ ಅರಿಕೇಸರಿಯ ವರ್ಣನೆ ಯಾವ ರೀತಿ ಪಂಪನ ಕೃತಿಗಳಲ್ಲಿ ಸಿಕ್ಕುತ್ತೋ ಅದೇ ರೀತಿ ಭೀಮನ ವರ್ಣನೆ ಅಂದರೆ ಸತ್ಯಾಶ್ರಯ ದೇವನ ವರ್ಣನೆ ಎದ್ದೆದ್ದು ಬರ್ತಾ ಇರುತ್ತೆ. ಮತ್ತೆ ಆ ಪದ್ಯಗಳಂತೂ ಮನೋಹರವಾಗಿದೆ. ಯುವತಿ ಪ್ರಿಯಂ ಬಲಯುತಂ ಬಲಿದರ್ಪಹರಂ ಜಿತಾರಿದೈತೇಯನ್ ಅನಂತ ಭೋಗ ನಿಲಯಂ ಪ್ರತಿಪಾಲಿತ ಧರ್ಮಚಕ್ರನ್ ಅಬ್ಜಾಯತ ನೇತ್ರನ್ ಆದಿಪುರುಷಂ ಪುರುಷೋತ್ತಮನ್ ಏ ಚಳುಕ್ಯ ನಾರಾಯಣ ದೇವನ್ ಈಗೆ ಮಗೆ ಮಂಗಳ ಕಾರಣಂ ಉತ್ಸವಂಗಳಂ ಚಳುಕ್ಯ ನಾರಾಯಣ ದೇವನ್ ಈಗೆ ಮಗ
ಮಂಗಳ ಕಾರಣಮುತ್ಸವಂಗಳಂ ಅಂತ ಮೊದಲನೇ ಪದ್ಯ. ಈ ಪದ್ಯದಲ್ಲಿ ನಾರಾಯಣನಿಗೂ ಮತ್ತೆ ಚಲುಕ್ಯ ನಾರಾಯಣ ದೇವನಾದ ಇರುವಬೆಡಂಗ ಸತ್ಯಾಶ್ರಯನಿಗೂ ಅಭೇದವನ್ನು ಕಲ್ಪಿಸಿ ಈ ಕೃತಿಯನ್ನು ರಚಿಸಿದ್ದಾನೆ. ಮತ್ತೆ ತನ್ನ ಕೃತಿಯನ್ನು ಪರೀಕ್ಷಿಸುವ ಎಂಟೆದೆ ಯಾರಿಗಿದೆ ಅಂತ ಆತ್ಮವಿಶ್ವಾಸದಿಂದ ಪ್ರಶ್ನಿಸ್ತಾನೆ. ನಿರ್ಜಿತ ಕಂಠೀರವರವಂ ನಿರಸ್ತಘನರವಮಂ ಕೋಪಾರುಣ ನೇತ್ರಂ ಕೇಳು ಆ ನೀರೊಳಗಿದ್ದು ಬೆಮರ್ತನುರಗ ಪತಾಕಂ. ನೀರೊಳಗಿದ್ರೂ ದುರ್ಯೋಧನ ಭೀಮನ ಸಿಂಹನಾದವನ್ನು ಕೇಳಿ ಯಾವ ರೀತಿ ಬೆವತು ಹೋದ, ಎಷ್ಟು ಅದ್ಭುತವಾದ ಅನುಭವವಾಗುತ್ತದೆ ಅನ್ನೋದನ್ನ ಅನುಭವಿಸಿಯೇ ತೀರಬೇಕು. ಈ ಗದಾಯುದ್ಧ ಕಾವ್ಯದಲ್ಲಿ ತನ್ನ ಆಶ್ರಯದಾತನಾದ ಇರುವಬೆಡಂಗ ಸತ್ಯಾಶ್ರಯನನ್ನ ಭೀಮನೊಡನೆ ಸಮೀಕರಿಸಿ ಈ ಕೃತಿಯನ್ನು ರಚಿಸಿದ್ದಾನೆ. ಇಲ್ಲಿ ಸತ್ಯಾಶ್ರಯನ ಶೌರ್ಯ ಪರಾಕ್ರಮಗಳೆಲ್ಲವೂ ಭೀಮನ ಶೌರ್ಯ ಪರಾಕ್ರಮಗಳಾಗಿವೆ. ಪ್ರತಿಯೊಂದು ಅಧ್ಯಾಯದಲ್ಲೂ ಹುಟ್ಟು ನಾಟಕಕಾರನ ಕೈವಾಡ ಇದೆ ಅಂತ ಸಂಶೋಧಕರ ಅಭಿಪ್ರಾಯ. ಈ ಕಾರಣಕ್ಕಾಗಿಯೇ ಆಚಾರ್ಯ BM ಶ್ರೀ ಅವರು ಇದನ್ನು ಗದಾಯುದ್ಧ ನಾಟಕಮ್ಮಾಗಿ ಪರಿವರ್ತಿಸಿದ್ದಾರೆ. ಅಂದರೆ ನಾಟಕದಲ್ಲಿ ಪ್ರತಿ ಅಂಕವು ಎಷ್ಟು ಸೊಗಸಾಗಿ ವಿಜೃಂಭಿಸುತ್ತದೆ ಅಂತಂದ್ರೆ ಪ್ರತಿಪದ್ಯಂ ಧ್ವನೇರ್ಜೃಂಭಣಂ, ಅಂದರೆ ಪ್ರತಿಪದ್ಯವು ಧ್ವನಿಯಿಂದ ಕೂಡಿದೆ ಅಂತ ಈ ಮಾತಿನ ಅರ್ಥ. ಕುರುಕುಲ ಜೀವಾಕರ್ಷಣ ಪರಿಣತಂ ಇದು ಕಾಳಹಸ್ತಮಲ್ಲದೆ ಪರಮೇಶ್ವರಿ ಕೇಶಹಸ್ತಮಕ್ಕುಮೆ. ಇದು ಕಾಳಹಸ್ತಮಲ್ಲದೆ ಕೇಶಹಸ್ತಮಕ್ಕುಮೆ. ಪರಾಭವ ಜ್ವಲನ ಧೂಮ ಕೃಷ್ಣಂ ಕೃಷ್ಣೇ ಕೃಷ್ಣೇ. ಸತ್ಯಾಶ್ರಯನಾದ ಭೀಮ ಯಾವ ರೀತಿ ಉತ್ಸುಕನಾಗಿರ್ತಾನೆ ಅಂತಂದ್ರೆ ಆ ಉತ್ಸುಕವಾದ ಆ ಭೀಷಣ ರವಕ್ಕೆ ಗಡಗಡಗಡ ನಡುಗು ಹೋಗುತ್ತೆ ಕೌರವ ಸೇನೆ. ಮತ್ತೆ ಭೀಮನ ಪರಾಕ್ರಮವನ್ನು ವರ್ಣಿಸುವ ಪ್ರತಿಯೊಂದು ಪದ್ಯವೂ ಕೂಡ ನಮಗೆ ವೀರರಸ, ಅದ್ಭುತ ಭಯಾನಕ ರೌದ್ರವನ್ನು ದರ್ಶನ ಮಾಡಿಸುತ್ತದೆ. ಕುರು ನಂದನರಂ ಕೊಂದೆಂ ಪುರುಷ ಬಾನುಜನ ನೆತ್ತರಂ ಕುಡಿದೆಂ ಪೂಂದ ಎರಡಂ ತೀರ್ಚಿದೆನ್ ಇರ್ತಪುವೆರಡುಂ ಅವಂ ತೀರ್ಚಿ ತೀರ್ಚದಿರ್ಪೆನೆ ಪಗೆಯಂ ತೀರ್ಚದಿರ್ಪೆನೆ. ದಾನ ಚಿಂತಾಮಣಿಯ ಆಶ್ರಿತನಾಗಿ ಅಜಿತ ತೀರ್ಥಕರ ಪುರಾಣ ತಿಲಕವೆಂಬ ಕಾವ್ಯವನ್ನು ರಚಿಸಿದ. ಜೈನರ ಎರಡನೆಯ ತೀರ್ಥಕರನಾದ ಅಜಿತ ತೀರ್ಥಕರನ ಪುರಾಣ ಕತೆ. 10 ಆಶ್ವಾಸಗಳ ಈ ಮಹಾಕಾವ್ಯದಲ್ಲಿ ಸಗರ ಚಕ್ರವರ್ತಿಯ ಕತೆ ಅತ್ಯಂತ ಮನೋಜ್ಞವಾಗಿದೆ. ಈ ಕಥೆಯಲ್ಲಿ ಅಜಿತನಾಥ ದೇವ ಅಂದರೆ ಪೂರ್ವಜನ್ಮದಲ್ಲಿ ಇವನು ಏನಾಗಿದ್ದ, ಆಮೇಲೆ ಇವನು ಹೇಗೆ ತೀರ್ಥಂಕರನಾದ ಅನ್ನುವ ಚರಿತ್ರೆಯನ್ನ ಬಣ್ಣಿಸ್ತಾನೆ. ಈ ಅಜಿತ ಪುರಾಣದ ರಚನೆಗೆ ಕಾರಣಕರ್ತಳಾದ ಅತ್ತಿಮಬ್ಬೆಯನ್ನ ಯಾವ ರೀತಿ ಹೊಗಳಿದ್ದಾನೆ ಅಂತಂದ್ರೆ, ಬಿಳಿಯರಳೆಯಂತೆ ಬಿಳಿಯ ಅರಳೆಯಂತೆ ಗಂಗಾ ಜಲದಂತೆ ಎಸೆವ ಅಜಿತ ಸೇನ ಮುನಿಪತಿಯ ಗುಣಾವಳಿಯಂತೆ ನೆಗಳ್ದ ಕೋಪಡಾಚಲದಂತೆ ಪವಿತ್ರಂ ಅತ್ತಿಮಬ್ಬೆಯ ಚರಿತಂ ಪವಿತ್ರಂ ಅಜಿತ ಸೇನ ಮುನಿಪತಿಯ ಗುಣಾವಳಿಯಂತೆ ಪವಿತ್ರಂ ಅತ್ತಿಮಬ್ಬೆಯ ಚರಿತಂ.
ಅಂತ ಹೊಗಳ್ತಾನೆ. ಕಾವ್ಯದಲ್ಲಿ ನಾಟ್ಯಶಾಸ್ತ್ರದ ವರ್ಣನೆ ಮತ್ತೆ ಅಷ್ಟಾದಶ ವರ್ಣನೆಗಳು, ಸಂಗೀತ, ನೃತ್ಯ ಎಲ್ಲವುಗಳ ವರ್ಣನೆಯನ್ನು ಕೊಡ್ತಾನೆ. ಛಂದಸ್ಸಿನಲ್ಲಿ ಅಪರೂಪದ ವರ್ಣನೆಗಳು ದೊರಕುತ್ತೆ. ಮತ್ತೆ ಅಪರೂಪದ ಛಂದಸ್ಸುಗಳು, ರಗಳೆ ಛಂದಸ್ಸು ಮತ್ತೆ ಬೇರೆ ಬೇರೆ ವೃತ್ತಗಳನ್ನೆಲ್ಲ ಬಳಸಿ ತನ್ನ ಒಂದು ಸಾಮರ್ಥ್ಯವನ್ನ ತೋರಿದ್ದಾನೆ. ಕನ್ನಡಕ್ಕೆ 3 ರತ್ನತೆರೆಯರು. ಒಬ್ಬ ಇದರಲ್ಲಿ ಕವಿರನ್ನ ಯಾವ ರೀತಿಯಾಗಿ ತನ್ನ ಪ್ರತಿಭೆಯನ್ನು ಸಾರ್ಥಕಪಡಿಸಿಕೊಂಡಿದ್ದಾನೆ ಅಂತಂದರೆ, ಪಂಪನ ನೆರಳಿನಲ್ಲೇ ನಡೆದರೂ ಕೂಡ ತನ್ನ ಸ್ವಯಂ ಪ್ರತಿಭೆಯನ್ನು ಮೆರೆದಿದ್ದಾನೆ. ಅಷ್ಟೇ ಅಲ್ಲದೆ ಯಾವುದೇ ಒಂದು ಕೂಡ ಮುಕ್ಕಾಗದಂತೆ ನೋಡಿಕೊಂಡಿದ್ದಾನೆ ಅಂತ ಹೇಳಬಹುದು. ಅತ್ಯಂತ ಶ್ರೇಷ್ಠ ಕವಿ ರನ್ನ. ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಅನೇಕ ಶಾಸ್ತ್ರಗ್ರಂಥಗಳು, ಕಾವ್ಯಗ್ರಂಥಗಳು, ಕಥಾಗ್ರಂಥಗಳು ನಿರ್ಮಿತವಾದವು. ಈ ಕಥಾಗ್ರಂಥಗಳಲ್ಲಿ ಅತ್ಯಂತ ಪ್ರಮುಖವಾದುದು ಮತ್ತು ಉತ್ಕೃಷ್ಟವಾದುದು ದುರ್ಗಸಿಂಹ ಕವಿಯ ಕರ್ನಾಟಕ ಪಂಚತಂತ್ರಂ ಎಂಬ ಕೃತಿ. ಕಲ್ಯಾಣದ ಚಾಲುಕ್ಯರ ಜಗದೇಕಮಲ್ಲ ಜಯಸಿಂಹನ ಆಸ್ಥಾನಿಕನಾದ ಈತ ಕ್ರಿಸ್ತಶಕ 1031 ಈ ಉತ್ಕೃತಿಯನ್ನು ಬರೆದಿದ್ದಾನೆ. ಚಂಪೂ ಪ್ರಾಕಾರದಲ್ಲಿ ಗದ್ಯ ಪದ್ಯಗಳ ಸಮ್ಮಿಲನವಾದ ಈ ಕೃತಿಯಲ್ಲಿ ಸರಳವಾದ ಗದ್ಯವೇ ಹೆಚ್ಚು ಇದೆ ಅನ್ನೋದನ್ನ ನಾವು ಗಮನಿಸತಕ್ಕದ್ದಾಗಿದೆ. ಇದರಲ್ಲಿ ಬರುವ ಅನೇಕ ಕಥೆಗಳು, ಉದಾಹರಣೆಗೆ ಕಚದ್ರುಮನ ಕತೆ, ಕೀಲ ನುರ್ಚಿದ ಕೋಡಗನ ಕತೆ, ನರಿಯುಂ ಬಿಲನುಂ, ನರಿಯುಂ ಬೇರಿಯುಂ, ದೇವಶರ್ಮನ ಕತೆ, ಕಾಗೆ ಕೃಷ್ಣ ಸರ್ಪವನ್ನು ಕೊಂದ ಕತೆ, ಕೊಕ್ಕರೆ ಮತ್ತೆ ಏಡಿ, ಇಂತಹ ಹಲವಾರು ಕತೆಗಳು ನೀತಿ ಬೋಧನೆಯನ್ನು ಮಾಡುತ್ತೆ. ಪ್ರಾಣಿ ಪಕ್ಷಿಗಳು ಕೂಡ ಇದರಲ್ಲಿ ಸಹಜವಾಗಿ ಮನುಷ್ಯನ ರೀತಿಯಲ್ಲಿ ಮಾತನಾಡಿ ನೀತಿ ಬೋಧನೆಯನ್ನು ಮಾಡಿಸುತ್ತಲ್ಲ, ಅದು ಭಾರತೀಯ ಕಥಾನಕ ಪರಂಪರೆಯಲ್ಲಿಯೇ ಅದ್ಭುತವಾದ ಒಂದು ಪರಂಪರೆ. ಈ ಕರಟಕ ದಮನಕರ ಮಾತು ಯಾವ ರೀತಿ ಮೊನಚು ಮತ್ತೆ ವ್ಯಂಗ್ಯೋಕ್ತಿಗಳಾಗಿರುತ್ತೆ ಅಂತಂದ್ರೆ, ಸಂಜೀವಕ ಅನ್ನೋ ಎತ್ತು ಮತ್ತೆ ಕರಟಕ ದಮನಕರ ನಡುವೆ ನಡೆದ ಸಂಭಾಷಣೆಯೇ ಇದಕ್ಕೆ ಸಾಕ್ಷಿ ಅಂತ ಹೇಳಬೇಕಾಗಿದೆ. 11ನೇ ಶತಮಾನದಲ್ಲಿ ರಚಿತವಾದ ಈ ಕಾವ್ಯದಲ್ಲಿ ಹೆಚ್ಚು ಇರುವುದು ನೀತಿಯೇ. ಮತ್ತೆ ಇದು ಭಾರತೀಯ ಕಥಾ ಪರಂಪರೆಗೆ ಅನುಗುಣವಾದ ನೀತಿ. ಹಾಗಂತ ಎಲ್ಲಿಯೂ ಅದರ ಹಂದರವನ್ನು ದಾಟಿ ಹೋಗುವುದಿಲ್ಲ ಈತ. ಈ ದುರ್ಗಸಿಂಹ ಅಲಂಕಾರಗಳನ್ನು ಪ್ರೌಢಶೈಲಿಯಲ್ಲಿ ತರುವುದು ಮತ್ತೆ ಛಂದಸ್ಸನ್ನ ಸೊಗಸಾಗಿ ಸಹಜವಾಗಿ ಬಳಸುವುದು ಇದು ಪ್ರಧಾನವಾದ ಅಂಶಗಳು. ಕರುಣಂ ಗೈದಂ ಮೃಗಗಣ ಪರಿರುಢನ್ ಇನ್ನಂಜಬೇಡವು ಆದಂ ಪುಣ್ಯಂ ದೊರೆಕೊಂಡುದು ನಿನಗೀಗಳ್ ಶರಣಾಗತ ವಜ್ರ ಪಂಜರಂ ಪಿಂಗಳಕಂ ಇಲ್ಲಿ ಅದೇ ಬಿರುದನ್ನ ಎಷ್ಟು ಸಹಜವಾಗಿ ಒಂದು ಕಂದಪದ್ಯದಲ್ಲಿ ದುರ್ಗಸಿಂಹ ತಂದು ನಿರೂಪಿಸಿದ್ದಾನೆ ಅನ್ನೋದನ್ನ ನಾವು ಗಮನಿಸಬಹುದು. ಪ್ರಾರಬ್ಧ ಸ್ಯಾಂತಗಮನಂ ಮಹಾಪುರುಷ ಲಕ್ಷಣಂ, ತೊಡಗಿದ ಕೆಲಸವನ್ನು ಪೂರ್ಣಗೊಳಿಸುವುದೇ ಮಹಾಪುರುಷರ ಲಕ್ಷಣ ಅನ್ನುವ ಒಂದು ಸಂಸ್ಕೃತ ಶ್ಲೋಕವನ್ನು ಇಲ್ಲಿ ಕಾಣಿಸಿ ಅದನ್ನು ಯಾವ ರೀತಿ ನಮ್ಮಲ್ಲಿ ಮುಂದಕ್ಕೆ ಕಥೆಯನ್ನ ಮುಂದುವರಿಸಿಕೊಂಡು ಹೋಗ್ತಾನೆ ಅನ್ನೋದಕ್ಕೆ ಈ ಒಂದು ಕೃತಿ ಸಾಕ್ಷಿಯಾಗಿದೆ. ಮತ್ತೆ ಈತ ತನ್ನ ಊರಾದ ಸೈಯಡಿಯಲ್ಲಿ, ಈಗ ಅದನ್ನ ಸವಡಿ ಅಂತ ಕರೀತಾರೆ, ಹರಿಹರ ಭವನಗಳನ್ನ ಕಟ್ಟಿಸ್ದ ಅಂತ ಬೇರೆ ಇದೆ. ಹಾಗಾಗಿ ಈ ಸ್ಮಾರ್ತ ಬ್ರಾಹ್ಮಣ ಕವಿ ತನ್ನ ಕಾಲದ ಎಲ್ಲ ಸತ್ವಗಳನ್ನು ಅರಗಿಸಿಕೊಂಡು ನೀತಿಯುಕ್ತವಾದ ಕಾವ್ಯವನ್ನು ರಚಿಸಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಲ್ಯಾಣದ ಚಾಲುಕ್ಯರ ಕಾಲದ ಅತಿ ಪ್ರಮುಖವಾದ ಗ್ರಂಥಗಳಲ್ಲಿ ಇದು ಕೂಡ ಒಂದಾಗಿದೆ. ಇದರ ಆಸ್ವಾದನೆ ಕನ್ನಡಿಗರಿಗೆ ಅಗತ್ಯವಾಗಿ ಆಗಬೇಕಿದೆ. ಸೊಗೈಸಿ ಬಂದ ಮಾಮರನೆ ತಲ್ತೆಲೆ ಒಳ್ಳಿಯ ಪೂತ ಜಾತಿ ಸಂಪಗೆಯೇ ಕುಕಿಲ್ವ ಕೋಗಿಲೆಯೇ, ಕಲ್ತೆಲೆ ಒಳ್ಳಿಯ ಪೂತ ಜಾತಿ ಸಂಪಗೆಯೇ ಕುಕಿಲ್ವ ಕೋಗಿಲೆಯೇ, ಪಾಡುವ ತುಂಬಿಯೇ ನಲ್ಲರೋಳ್ ಮೊಗಂ. ಪ್ರಿಯ ಕೇಳುಗರೆ, ಕಳೆದ ವಾರದ ಪ್ರಶ್ನೆ ಪೊನ್ನನ ಗುರುಗಳ ಹೆಸರೇನು? ಸರಿ ಉತ್ತರ ಜಿನಚಂದ್ರಾಚಾರ್ಯರು. ಮತ್ತೊಂದು ಪ್ರಶ್ನೆ, ಜನ್ನನ ಪ್ರಸಿದ್ಧ ಕೃತಿಯ ಹೆಸರೇನು? ಸರಿ ಉತ್ತರ ಯಶೋಧರ ಚರಿತೆ. ಸರಿ ಉತ್ತರ ಕಳಿಸಿದ ನಮ್ಮ ಕೇಳುಗರು ಎಪಿ ಬೇನೂರು ವಿಜಯಪುರ, ಭಾಗ್ಯ ನಾರಾಯಣಸ್ವಾಮಿ ಚಿಕ್ಕಮಗಳೂರು, ರಾಜೀವ ಎಂ ಪಾಂಡವಪುರ, ಜಯಪ್ಪ ಬಣಗಾರ್ ಶಿವಮೊಗ್ಗ ಹಾಗೂ ನಯನ ಬೀದರ್. ಬಹುಮಾನ ವಿಜೇತರಿಗೆ ಅಭಿನಂದನೆಗಳು. ಬಹುಮಾನಗಳನ್ನು ಅಂಚೆ ಮೂಲಕ ಕಳುಹಿಸಲಾಗುತ್ತದೆ. ಇನ್ನು ಈ ವಾರದ ಪ್ರಶ್ನೆ, ರನ್ನನ ಜನ್ಮಸ್ಥಳ ಯಾವುದು? ಪಂಚತಂತ್ರ ರಚಿಸಿದವರು ಯಾರು?
ಪ್ರಶ್ನೆ ಮತ್ತೊಮ್ಮೆ, ರನ್ನನ ಜನ್ಮಸ್ಥಳ ಯಾವುದು? ಪಂಚತಂತ್ರ ರಚಿಸಿದವರು ಯಾರು? ಉತ್ತರಗಳನ್ನು ನಿಮ್ಮ ವಿಳಾಸದೊಂದಿಗೆ ವಾಟ್ಸಪ್ ಮೂಲಕ ತಿಳಿಸಿ. ಸರಿ ಉತ್ತರ ಬರೆದ ಮೊದಲ 5 ಮಂದಿಗೆ ಬಹುಮಾನವಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಕವಿವರ್ಯರಾದ ಆಂಡಯ್ಯ, ರುದ್ರಭಟ್ಟ ಹಾಗೂ ಕುಮಾರ ವಾಲ್ಮೀಕಿ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ನಲ್ಲರೋಳ್ ಮೊಗಂ. ಇದುವರೆಗೆ ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ಕನ್ನಡ ಕವಿಕಾವ್ಯ ಪರಂಪರೆ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಮಹಾಕವಿ ರನ್ನ ಹಾಗೂ ದುರ್ಗಸಿಂಹ ಅವರನ್ನು ಪರಿಚಯ ಮಾಡಿಕೊಟ್ಟವರು ಕಾರ್ತಿಕ್ ಸತ್ಯನಾರಾಯಣ. ಗಮಕ ವಾಚನ ಮಾಡಿದವರು ಸುಮಾ ಪ್ರಸಾದ್ ಹಾಗೂ ಅನುಪಮಾ ಅರವಿಂದ್. ಶೀರ್ಷಿಕೆ ಗೀತೆ ಸಂಯೋಜನೆ ಹಾಗೂ ಗಾಯನ ವಿಶ್ವನಾಥ ನಾಕೋಡ್. ಸಹಗಾಯಕರು ವಡವಾಟಿ ಶಾರದಾ ಭರತ್. ವಾದ್ಯ ಸಹಕಾರ ಆರ್ ದಯಾಕರ್, ಜಯಂತ್ ಕುಮಾರ್ ದಾಸ್. ನಿರ್ಮಾಣ ಶರಣಬಸವ ಚೋಳಿನ್. ಸಹಕಾರ ಎಚ್ಕೆ ಸುಬ್ಬಯ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಮಕ ಶಂಕರ ಪ್ರತಿಷ್ಠಾನ, ಬೆಂಗಳೂರು. ಶಂಕರನಾರಾಯಣ ಅವರ ಕಾವ್ಯ ಕುಸುಮ ಮಾಲೆಯಲ್ಲಿ ಸೇರ್ಪಡೆಯಾಗಿರುವ ಮತ್ತೊಂದು ಕಾವ್ಯ ಶ್ರೀ ಕನ್ನಿಕಾ ಪರಮೇಶ್ವರಿ ಚರಿತಾಮೃತ. ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರುವ ಈ ಕೃತಿ ದೇವಿಯ ಚರಿತೆ ಮತ್ತು ಆಕೆಯ ಮಹಿಮೆಯನ್ನ ಸಾರುತ್ತದೆ. ಗಮಕ ವಾಚನಕ್ಕೆ ಹೇಳಿ ಮಾಡಿಸಿದಂತಿದೆ. ಆರ್ ಶಂಕರನಾರಾಯಣ್ ಅವರ ಎಲ್ಲ ಪುಸ್ತಕಗಳು ಡಿಜಿಟಲೀಕರಣ ಆಗಿದ್ದು archive.org/details/servants of knowledge ವೆಬ್ ಪೇಜ್ನಲ್ಲೂ ಲಭ್ಯ. ಪುಸ್ತಕ ಪ್ರತಿಗಾಗಿ ಗಮಕ ಶಂಕರ ಪ್ರತಿಷ್ಠಾನದ ಮೊಬೈಲ್ ಸಂಖ್ಯೆ 9448300995. ಆಕಾಶವಾಣಿ ಬೆಂಗಳೂರು ಕೇಂದ್ರ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.